ನಾಯಿಯಿಂದ ಮಾಡ್ತಿಲ್ಲ ಫಿಲ್ ಮಾಡೋಕ್ಕೆ ಗೊತ್ತಿಲ್ಲ. ನನಗೆ ನೆಲ್ಸ್ಕೊಂಡು ಮಾಡ್ತೇವಳೆ. ಇವತ್ತು ಡೇಟೇ ಗೊತ್ತಿಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪ್ರಿಯಾಪಟ್ನ ಹುಡುಗಿ ಸ್ವಾತಿ. ಸೊ ನಾವು ಇವತ್ತೆಲ್ಲ ಹೋಗ್ತಿದ್ದೀವಿ ಅಂತ ನೀವು ಆಲ್ರೆಡಿ ತಮ್ಮೆಲ್ಲ ನೋಡಿರ್ತೀರಾ. ಎಸ್, ನಾವಿವತ್ತು ಮೈಸೂರಲ್ಲಿ ಸ್ಟ್ರೀಟ್ ಶಾಪಿಂಗ್ ಹೋಗ್ತಿದ್ದೀವಿ. ಜೊತೆಗೆ ನಮ್ಮ ಸ್ಪಂದು ಕೂಡ ಅವರೇ. ಹಾಯ್ ಮಾಡಿ ಸ್ಪಂದು. ಹಾಯ್. ಸೊ ಯಾರ್ಯಾರು ನಾನು ಇದೇ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ನಾನು ಪೋಸ್ಟ್ ಮಾಡೋ ಎಲ್ಲ ವೀಡಿಯೋಗಳು ನಿಮಗೆ ಬರುತ್ತೆ. ಓಕೆ, ಲೆಟ್ಸ್ ಗೋ. ಗೈಸ್, ಇಲ್ಲಿ ನಾವು ಬರ್ತಿರೋದು ನೋಡಿ, ಆಲ್ರೆಡಿ ನಾಯಿಗಳು ಬಗ್ಲುತ್ತಾವೆ. ಏನೇ ಮಾಡೋದು ನಾವಿಬ್ಬರೇ ಬೇರೆ ಇದ್ದೀವಿ. ನಾಯಿ ಬೇರೆ ಆ ಥರ ಬಗ್ಲುತ್ತಾವೆ. ಏನು ಮಾಡೋದು ಇವಾಗ? ಹೆಂಗೆ ಹೋಗೋದು? ನಮ್ಮ ಪುಣ್ಯಕ್ಕೆ ಇವತ್ತೇ ಬಸ್ ಇಲ್ಲ. ಅದು ಅಯ್ಯೋ, ಈ ಒಂಟಿ ಬರೀ ಕರಿ ಐತೆ. ಬಿಳಿ ಅಂದ್ಕೊಂಡು ಏನು ಮಾಡೋದು ಇವಾಗ? ಹಿಂಗೆ ಹೋಗೋದು? ಪ್ಲೀಸ್ ಕಣೋ, ಬಗ್ಲು ನಾಯಿಯಿಂದ ಮಾಡ್ತಿಲ್ಲ ನಾಯಿ. ಅಲ್ಲೂ ಒಂದು ಎರಡು ಗೊತ್ತಾಯ್ತು ಕಣೆ. ಅಲ್ಲಿ ಎರಡು ನಾಯಿ ಅವೆ. ಅದ್ರ ಬೈಕಿಗೆ ಕಡ್ಕೊಂಡು ಹೋಗಿ ನಡೆಸತಕ್ಕ ನೋಡಿ. ಆಗ್ಲತ್ತಾರ ಹಿಂಗೆ ನಾಯಿಂದ ಬಚಾವಾಗಕ್ಕೆ ನೋಡಿ ಸ್ಟಪ್ಪನ್ನು ಕಲ್ಲಿಡ್ತಿದ್ದೀನಿ. ಭಯ ಆಗ್ತೈತೆ. ಹೋಗ್ತಾ ಹೋಗ್ತಾ ಅಲ್ಲೂ ಒಂದೆರಡು ನಾಯಿ ಅಂತ ಹೇಳ್ತಾವಳೆ. ಅಯ್ಯೋ ಅಯ್ಯೋ, ನಮ್ಮ ಡ್ಯಾಡ್ ಕೂಡ ಅವರೇ. ನಮ್ಮ ಡ್ಯಾಡ್ ಬಿಟ್ಕೊಟ್ಟಂಗ ಇಲ್ಲೇ ಹೈವೇ ರೋಡ್ ಆಗ್ತೈತೆ. ಮೈಸೂರು ಟು ಮ್ಯಾಂಗ್ಳೂರ್ ಮಡಿಕೇರಿ ಆಗ್ತೈತೆ. ನಮ್ಮ ಹೊಲದ ಮೇಲೆ ಆಗ್ತೈತೆ ಗೈಸ್. ನಮ್ಮ ಹೊಲ ಇರೋದು ಅಲ್ಲಿ ಗೈಸ್. ನಮ್ಮ ಅಪ್ಪಾಜಿ ಬಿಟ್ಕೊಂಡೇ ಇಲ್ಲ ಗೈಸ್. ಬೈದು ಕಳಿಸ್ತು ಬಸ್ ಮಿಸ್ ಮಾಡ್ಕೊಂಡು ಹೋಗ್ತಿದ್ದೀರಲ್ಲ ಅಂತ. ಸೊ ಏನು ಮಾಡೋಕ್ಕಾಗಿಲ್ಲ. ಇವಾಗ ನಟರಾಜ ಸರ್ವಿಸಲ್ಲೇ ಹೋಗಬೇಕು. ಅಲ್ಲೆರಡು ನಾಯಿಗಳವಂತ ಹೆಂಗೋ ಬಜಾಯಿಸ್ಕೊಂಡು ಹೋಗ್ಬೇಕು ಇವಾಗ ಅಷ್ಟೇ. ಮೋಸ್ಟ್ಲಿ ದೇವ್ರಿಗೆ ನಮ್ಮ ಕಷ್ಟ ನೋಡೋಕ್ಕಾಗ್ದೇ ಒಬ್ರು ಅಣ್ಣನ ಕಳ್ಸಿದ್ರು. ಪಾಪ ನಮ್ಮೂರು ಹೆಂಗೋ ಪ್ರಿಯಾಪಟ್ಟಣ ತನಕ ಬಿಟ್ಕೊಟ್ರು. ಫೈನಲ್ ಪ್ರಿಯಾಪಟ್ಟಣಕ್ಕೆ ರೀಚ್ ಆದ್ರು. ನೋಡಿ ಗೈಸ್, ಅಕೌಂಟಲ್ಲಿ ದುಡ್ಡು ತಗೊಳಕ್ಕೆ ಬಂದವಳೆ. ಬಟ್ ಕರೆಕ್ಟಾಗಿ ಫಾರ್ಮ್ ಫಿಲ್ ಮಾಡೋಕ್ಕೆ ಗೊತ್ತಿಲ್ಲ. ನನಗೆ ನೆಲ್ಸ್ಕೊಂಡು ಮಾಡ್ತೇವಳೆ. ಇವತ್ತು ಡೇಟೇ ಗೊತ್ತಿಲ್ಲ. ಮಾಡು ಮಾಡು ಮಾಡು. ನನ್ನ ತಂಗಿ ಅಮೌಂಟ್ ತಗೊಂಡು ಬಂದು. ಎಷ್ಟು ತಗೊಂಡೇನಿ ಅಮೌಂಟ? 10,000 ತಗೊಂಡ ಬಿಡು. ಅದೆಲ್ಲ ಇವತ್ತೆಲ್ಲ ಶಾಪಿಂಗ್ ಮಾಡಿ ಖಾಲಿ ಮಾಡೋದಿಯಾ ಗಾಯ್ಸ್. ಇವಾಗ ಫೈನಲಾಗಿ ಮೈಸೂರಿಗೂ ಕೂಡ ರೀಚ್ ಆದ್ವಿ. ಅಲ್ಲಿಂದ ಸ್ವಲ್ಪ ದೂರ ನಡಿಬೇಕಾಗಿತ್ತು. ಶಾಪ್ ಇರೋ ಹತ್ರ ನೆಟ್ಕೊಂಡು ಹೋದ್ವಿ. ಮೈಸೂರಿಗೆ ಬಂದು ರೀಚ್ ಆದ ತಕ್ಷಣ ಸಿಟಿ ಸ್ಟ್ಯಾಂಡಿಂದ ಈ ಸೈಡು ಸುಮಂಗಲಿ ರೋಡಿಂದ ನೆಡ್ಕೊಂಬರ್ಬೇಕಾರೆ ಈ ಥರ ಚಿಕ್ಕ ಚಿಕ್ಕ ಅಂಗಡಿಗಳು ಕಾಣಿಸ್ತಿದ್ದೋ. ಬಟ್ ನಮಗೆ ಬೇಕಾಗಿತ್ತು ಕುರ್ತಾ ಸೆಟ್ ಮತ್ತು ವೆಂಟರ್ ಕಲೆಕ್ಷನು. ಅಲ್ಲಿ ನಮ್ಗೆ ಯಾವುದೂ ಸಿಗಲಿಲ್ಲ. ಸೊ ಇಲ್ಲೊಂದು ಚಿಕ್ಕದಾಗಿ ಒಂದು ಸ್ಟಾಲ್ ಕಾಣಿಸ್ತು. ಅಲ್ಲಿ ಕ್ಲಿಪ್ಸು ಆ್ಯಂಡ್ ಇನ್ನೂ ಬೇಕಾದ ಆ್ಯಕ್ಸಸರೀಸ್ ಇದ್ದೋ. ಅದರಲ್ಲಿ ನಮಗೆ ಈ ಕ್ಲಿಪ್ಸ್ ತೊಗೋಬೇಕು ಅಂತ ನಾನು ಮತ್ತು ನನ್ನ ತಂಗಿ ಇಷ್ಟಪಟ್ಟಿದ್ವಿ. ತುಂಬ ತಿಂಗಳಾಗಿತ್ತು, ಸೊ ಸಿಕ್ಕಿರಲಿಲ್ಲ. ಇವಾಗ ಸಿಕ್ತು.
ಹಾಗೆ ಮುಂದೆ ಮೂವ್ ಆಗ್ತಾ ಬಂದು ಈ ಶಾಪ್ ಕಾಣಿಸ್ತು. ಈ ಶಾಪಲ್ಲೂ ಕೂಡ ತುಂಬ ಕಲೆಕ್ಷನ್ಸ್ ಇತ್ತು, ಬಟ್ ಅವಳಿಗೆ ಇಷ್ಟ ಆಗ್ತಿರ್ಲಿಲ್ಲ. ಅಲ್ಲಿ ಒಂದೆರಡು ಜೀನ್ಸ್ ಟಾಪ್ ತೊಗೊಂಡ್ವಿ. ಇನ್ನು ಮುಂದೆ ಹೋಗಿ ಬೇರೆ ಶಾಪಲ್ಲಿ ಚೆಕ್ ಮಾಡಿದ್ರು ಆಯ್ತಂತ ಇಲ್ಲಿ ಈ ಶಾಪಿಗೆ ಬಂದು ಅಲ್ಲೂ ಕಲೆಕ್ಷನ್ ಚೆನ್ನಾಗಿತ್ತು, ಬಟ್ ನಮಗೆ ಬೇಕಾದ ಕಲರ್ ಸಿಗ್ತಿರ್ಲಿಲ್ಲ. ನಮಗೆ ಬೇಕಾದ ಕಲೆಕ್ಷನ್ ಸಿಗ್ನಿಲ್ಲ ಅಂತೇಳಿ ಅಲ್ಲೇ ಒಂದೆರಡು ಟಾಪ್ನ ಹಾಗೆ ಚೆಕ್ ಮಾಡ್ತಿದ್ವಿ, ಬಟ್ ಸೈಜ್ ನಮ್ಮ ಸ್ಪಂದಕ್ಕೆ ಸಿಗ್ತಿರ್ಲಿಲ್ಲ. ಬೇರೆ ಮುಂದೆ ಶಾಪಲ್ಲಿ ನೋಡೋಣ ಅಂತ ಬಂದ್ವಿ. ಈ ಶಾಪಲ್ಲೂ ಚೆಕ್ ಮಾಡಿದ್ವಿ, ಇಲ್ಲೂ ಅವಳಿಗೆ ಬೇಕಾಗಿತ್ತು ಸಿಗ್ನಿಲ್ಲ. ಸೊ ಹಂಗೆ ಮುಂದೆ ಬಂದ್ವಿ. ಇಲ್ಲೂ ಕಲೆಕ್ಷನ್ಸ್ ಚೆನ್ನಾಗಿತ್ತು, ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ನಮ್ಮ ಸಂಗು ಸ್ವಲ್ಪ ಮಾಡ್ರನ್ ಆಗಿರೋದು ತಗೋಬಾ ಅಂತ ಹೇಳಿದ್ಲು. ಅದರಲ್ಲಿ ಸ್ವಲ್ಪ ನನಗೆ ಇದು ಸ್ವಲ್ಪ ಓಕೆ ಅನ್ನಿಸ್ತು, ಬಟ್ ಅದಕ್ಕೆ ಪ್ರೈಸು ಸ್ವಲ್ಪ ಅಫೋರ್ಡಬಲ್ ಆಗಿಬಿಡ್ತು. ಅದಕ್ಕೆ ಅದನ್ನು ಸ್ಕಿಪ್ ಮಾಡಿದ್ವಿ. ಅಲ್ಲೇ ಶಾಪಿಂಗ್ ಎಲ್ಲ ಮಾಡಿ ತುಂಬ ಸುಸ್ತಾಗ್ಬಿಟ್ಟಿದ್ವು. ಸೊ ಅದಕ್ಕೆ ಹೊಟ್ಟೆಗೆ ಏನಾದ್ರು ಹಾಕೊಳ್ಳೋಣ ಅಂತೇಳಿ ಕೊಡಿದ್ವಿ. ಮತ್ತು ನಮ್ಮ ಸಂಗುಗೆ ಬೇಕಾಗಿದ್ದು ಮಾಡ್ರನ್ ಡ್ರೆಸ್ಸು ಇಲ್ಲಿ ಕೇಳೋಣ ಅಂತ ಬಂದ್ವಿ, ಬಟ್ ಇಲ್ಲಿ ಕುರ್ತಾ ಕಲೆಕ್ಷನ್ ಜಾಸ್ತಿ ಇತ್ತು. ಸೊ ಹಾಗೆ ಹುಡುಕ್ತಾ ಮುಂದೆ ಹೋದ್ವಿ, ಅಲ್ಲೂ ಸಿಗಲಿಲ್ಲ. ಕುರ್ತಾ ಕಲೆಕ್ಷನ್ ಅಂತೂ ಇನ್ನೂ ಚೆನ್ನಾಗಿತ್ತು, ಪ್ರೈಸ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಸೊ ಅದಕ್ಕೆ ಅಲ್ಲೂ ಸ್ಕಿಪ್ ಮಾಡಿ. ಈ ಸ್ಟ್ರೀಟ್ ಶಾಪಿಂಗಲ್ಲಿ ಏನಪ್ಪ ಅಂದರೆ ಬೆಸ್ಟು ಟ್ರೆಡಿಷನಲ್ ವೇರ್ ಅಂತೂ ಇನ್ನೂ ಸಖತ್ತಾಗೈತೆ. ಅದರಲ್ಲಿ ನನಗೆ ಈ ಕುರ್ತಾ ತುಂಬ ಇಷ್ಟ ಆಗಿ ಕುರ್ತಾನ ತೊಗೊಬಿಟ್ಟೆ. ಆ್ಯಂಡ್ ನನ್ನ ತಂಗಿ ಈ ಕುರ್ತಾ ತೊಗೋಬೇಕು ಅಂತ ಹೇಳಿದ್ಲು, ಇದನ್ನು ಸರ್ಚ್ ಮಾಡಿದ್ಲು. ಫೈನಲಾಗಿ ನಮ್ಮ ಸಂಗುಗೆ ಮಾಡ್ರನ್ ಡ್ರೆಸ್ ಸ್ಕಿಪ್ ಮಾಡಿ ಆ ಡ್ರೆಸ್ ತೊಗೊಂಡ್ವಿ. ಬರ್ಡೇ ಅಲ್ವಾ, ಸ್ವಲ್ಪ ಜಾತ್ರೆ ಹಿಂಗೆ ಗ್ರ್ಯಾಂಡ್ ಲುಕ್ ಕಾಣಲಿ ಅಂದ್ಬಿಟ್ಟು ಈ ಡ್ರೆಸ್ ಪರ್ಚೇಸ್ ಮಾಡಿದ್ವಿ. ಇದೇ ನಮಗೆ ಫೈನಲ್ ಆಗಿತ್ತು.